ಸರಿ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡಿರಿ, ಇಲ್ಲಿ ಇವತ್ತು ನಾನು ಸಾಯಂಕಾಲ ಸ್ನ್ಯಾಕ್ಸ್ಗೆ ಬ್ರೆಡ್ ಟೋಸ್ಟ್ ಮಾಡಾಕತ್ತೇನೆ ರೀ. 4 ಬ್ರೆಡ್ ತೊಗೊಂಡೇನಿ ರೀ. ನೋಡ್ರಿ, ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಿ, ಟಮಾಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡೇನಿ, 2 ಬೀನ್ಸ್, 1 ಗಜ್ಜರಿ ತೊಗೊಂಡೇನಿ ಕಟ್ ಮಾಡಿ ಇಟ್ಕೊಂಡೇನಿ, 1 ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ, ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನಿ. ನೋಡಿರಿ, ಬರೀ ಇದನ್ನು ಮಾಡೋದು ಏನು ಅಂತಂದೇಳಿ ನೋಡೋಣ. ನೋಡಿರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾನೀಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ 2 ಸ್ಪೂನಷ್ಟು. ನೋಡಿರಿ, ಸಾಯಂಕಾಲ ಟೈಮ್ ಒಳಗೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಕಾದೈತೆ, ಅದಕ್ಕೀಗ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಕರಿಬೇವು ಹಾಕ್ಕೊತೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಿದ್ರೆ ಉಳ್ಳಾಗಡ್ಡಿನ ಹಾಕ್ಕೊತೀನಿ. ಸ್ವಲ್ಪ ಕೆಂಪು ಹಂಗೆ ಹುರ್ಕೋಬೇಕ್ರಿ ಎಣ್ಣೆ ಒಳಗೆ. ನೋಡಿರಿ, ಈಗ ಇದು ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಹುರಿದೈತಿ. ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಈಗ ಕಟ್ ಮಾಡಿ ಇಟ್ಕೊಂಡಿರ್ತದಲ್ಲ ಅವನು ಸ್ವಲ್ಪ ಹುರ್ಕೋಬೇಕು. ಈಗ ಗಜ್ಜರಿ ಹಾಕೋತೀನಿ. ಇವೆಲ್ಲ ತರಕಾರಿ ಸ್ವಲ್ಪ ಹಸಿ ವಾಸನೆ ಹೋಗೋಂಗೆ ಎಣ್ಣೆಗೆ ಫ್ರೈ ಆಗೋರಿ. ಇವು ಬೀನ್ಸ್ ಗಜ್ಜರಿ ಅದೆಲ್ಲ ಈ ಥರ ಎಣ್ಣೆಗೆ ಹುರ್ಕೊಂಡು ಅಷ್ಟಿಗೆ ಟೊಮೆಟೊ ಹಣ್ಣು ಹಾಕ್ಕೊತೀನಿ ರೀ. ಟೊಮೆಟೊ ಹಣ್ಣು ಬೇಗ ಇದಾಗ್ಬಿಡುತ್ತೆ. ಅವೆಲ್ಲ ಹಸಿ ವಾಸನೆ ಹೋಗ್ಯಾವು. ಈ ಟೊಮೆಟೊ ಹಣ್ಣು ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಅಷ್ಟು ಹಾಕ್ಕೊತೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದಿಷ್ಟು ಉಪ್ಪು ಹಾಕ್ಕೊತೀನಿ. ಈ ಥರ ಎಲ್ಲ ಉಪ್ಪು ಎಲ್ಲ ಪೂರ್ತಿ ಕರಗಂಗೆ ಹಿಂಗೆ ಫ್ರೈ ಮಾಡ್ಕೊತಾನೆ ಇರಬೇಕು. ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಲಾಸ್ಟಿಗೆ ಕೊತ್ತಂಬರಿ ಹೆಚ್ಚಿಕೊಂಡಿರೋದ್ರಿಂದ ಅದನ್ನ ಹಾಕ್ಕೊತೀನಿ. ನೋಡಿರಿ, ಈ ಥರ ಎಲ್ಲದು ಫ್ರೈ ಆಗಬೇಕು. ನೋಡಿರಿ, ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹೆಚ್ಚಾಕಿಲ್ಲ, ಮಕ್ಕಳು ತಿನ್ನೋಂಗಿಲ್ಲ, ಅದಕ್ಕೆ ಖಾರ ಆಗುತ್ತೆ ಅಂತೇಳಿ ದಪ್ಪ ಮೆಣಸಿನ್ಕಾಯಿ ಹೆಚ್ಚಾಕಿರ್ತೀನಲ್ರಿ ಅಷ್ಟು. ಅದರೊಳಗೆ ಆಲ್ರೆಡಿ ಸ್ವಲ್ಪ ಖಾರ ಇರ್ತೈತಲ್ಲ, ಹಂಗಾಗಿ ಮೆಣಸಿನ್ಕಾಯಿ ಹಾಕಿಲ್ಲ. ನೋಡಿರಿ, ಇದು ಈಗ ರೆಡಿ ಆಯಿತು. ನೋಡಿರಿ, ಈಗ ಒಂದು ಹಂಚು ಇಟ್ಕೊಂಡ್ರೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೌರಿ ಈ ಥರ ಬ್ರೆಡ್ನ ಈ ಥರದ ಮೇಲೆ ಹಾಕ್ತೀನಿ ರೀ. ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ನಾನು. ನೋಡಿರಿ, ಒಂದು ಸೈಡ್ ಒಳಸಿ ಹಾಕ್ಕೊಂಡು ನೋಡ್ರಿ, ನಾನು ಸ್ವಲ್ಪ ರೋಸ್ಟ್ ಆಗೈತಿ. ಈ ಥರ ಒಳಸಿ ಹಾಕ್ಕೊತೀನಿ ರೀ. ನೋಡಿರಿ, ಇದನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ರಿ, ಅದನ್ನು ಈ ಥರ ರೋಸ್ಟ್ ಆದ ಬ್ರೆಡ್ ಮೇಲೆ ಇಟ್ಟು ಈ ಥರ ಮಾಡಿ ಪೂರ್ತಿ ಸ್ಪ್ರೆಡ್ ಮಾಡಿ ಈ ರೋಸ್ಟ್ ಆಗಿರ್ತೈತಲ್ರಿ ಅದನ್ನು ಬ್ರೆಡ್ ಇದ್ರ ಮೇಲೆ ಹಾಕ್ತೀನಿ. ಹಾಕಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಬೇಕ್ರಿ. ಇದನ್ನು 2 ಸೈಡ್ ಈ ಥರ ಬೇಯಿಸ್ಬೇಕು. ನೋಡಿರಿ, ಇಂಥ ಮಸ್ತ್ ಬರ್ತೈತಿ. ಅದೇ ಥರನಾಗಿ ಇದು ಇನ್ನೊಂದು ದಿಢೀರಾಗಿ ಮಾಡಿದ್ರೆ ಇದು ಮಕ್ಕಳಿಗೆ ಆಟ ಮಾಡಾದಿದ್ರೆ ಊಟ ಮಾಡಿದ್ರೆ ಈ ಥರ ಮಾಡಿ ನೋಡಿರಿ, ಈ ಥರ ರೋಸ್ಟ್ ಮಾಡ್ಬೇಕು. ನೋಡಿರಿ, ನೋಡಿರಿ, ಈಗ ರೋಸ್ಟ್ ಮಾಡಿರ್ತೀವಲ್ಲ ಅದನ್ನು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೇಕು. ನಾನು ಈ ಥರ ಕಟ್ ಮಾಡ್ಕೊತೀನಿ. ಫಾಸ್ಟ್ ಫುಡ್ ಮಾಡಿದ್ದು ಈ ರೀತಿ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ.
ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮಕ್ಳು ಯಾಕಂದ್ರೆ ತರಕಾರಿ ಅದನ್ನು ತಿಂತಿರಂಗಿಲ್ಲ ರೀ, ಈ ಥರ ರೋಸ್ಟ್ ಮಾಡಿಕೊಟ್ರೆ ತಿಂತಿರ್ತಾರೆ. ಬ್ರೆಡ್ ಒಳಗೆ ಟೇಸ್ಟ್ ಇರ್ತೈತಿ ನೋಡಿರಿ, ಈ ಥರ ಮಾಡಿಕೊಡ್ರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಧನ್ಯವಾದ.